ಜೈಲಿಂದ ಹೊರ ಬಂದ ತಕ್ಷಣ ಮುನಿರತ್ನ ಅವರ ಫಸ್ಟ್ ರಿಯಾಕ್ಷನ್ ಇದಾಗಿದ್ದು, ನಾನು ತಪ್ಪು ಮಾಡಿದ್ರೆ ರಕ್ತ ಕಾರಿ ಸಾಯ್ತೇನೆ ಎಂದಿದ್ದಾರೆ. ಜೈಲಿಂದ ಹೊರ ಬಂದ ಮೇಲೆ ಮುನಿರತ್ನ ಫಸ್ಟ್ ರಿಯಾಕ್ಷನ್ ನೀಡಿದ್ದು RR ನಗರದ ಕಾರ್ಯಕ್ರಮದಲ್ಲಿ ಮುನಿರತ್ನ ಮಾತನಾಡಿದ್ದಾರೆ. ಸತ್ಯ ಮಲಗಿರಬಹುದು, ಆದ್ರೆ ಸಾಯಲ್ಲ ಎಂದ ಮುನಿರತ್ನ. ತಪ್ಪು ಮಾಡಿದ್ರೆ ಇದೇ ಕ್ಷೇತ್ರದಲ್ಲಿ ರಕ್ತ ಕಾರಿ ಸಾಯ್ಬೇಕು. ಆ ಮಾರಮ್ಮನ ಮೇಲೆ ಆನೆ ಮಾಡಿ ಹೇಳ್ತೇನೆ ಎಂದ ಮುನಿರತ್ನ. ಗುತ್ತಿಗೆದಾರನ ಹೆಣ್ಣು ಮಗಳ ಬಗ್ಗೆ ನಾನು ಮಾತನಾಡಿಲ್ಲ, ಒಕ್ಕಲಿಗ ಸಮಾಜದ ಬಗ್ಗೆ ನಾನು ಕೆಟ್ಟದಾಗಿ ಮಾತಾಡಿಲ್ಲ, ಕಾಲ ಭೈರವನ ಮೇಲೆ ಆಣೆ ಹಾಕಿ ಹೇಳ್ತೇನೆ, ನಾನು ತಪ್ಪು ಮಾಡಿಲ್ಲ, ನಾನು ತಪ್ಪು ಮಾಡಿದ್ರೆ ರಕ್ತ ಕಾರಿ ಸಾಯಬೇಕೆಂದ ಮುನಿರತ್ನ. ಅತ್ಯಾಚಾರ ಆರೋಪದ ಮೇಲೆ ಜೈಲು ಸೇರಿದ್ದ ಶಾಸಕ ಮುನಿರತ್ನ ಜೈಲಿಂದ ಹೊರ ಬಂದ ಮೇಲೆ ಇದೇ ಮೊದಲ ಬಾರಿಗೆ ಫಸ್ಟ್ ರಿಯಾಕ್ಷನ್ ನೀಡಿದ ಮುನಿರತ್ನ. ಕಾರ್ಯಕ್ರಮವೊಂದರಲ್ಲಿ ಮಾತನಾಡಿದ ಮುನಿರತ್ನ, ನಾನು ತಪ್ಪು ಮಾಡಿದ್ರೆ ರಕ್ತ ಕಾರಿ ಸಾಯ್ತೇನೆ ಎಂದಿದ್ದಾರೆ. ಜೈಲಿಂದ ಹೊರ ಬಂದ ಮೇಲೆ ಮುನಿರತ್ನ ಫಸ್ಟ್ ರಿಯಾಕ್ಷನ್ ನೀಡಿದ್ದು RR ನಗರದ ಕಾರ್ಯಕ್ರಮವೊಂದರಲ್ಲಿ ಮುನಿರತ್ನ ಮಾತನಾಡಿದ್ದಾರೆ. ಸತ್ಯ ಮಲಗಿರಬಹುದು, ಆದರೆ ಸಾಯಲ್ಲ ಎಂದಿದ್ದಾರೆ. ತಪ್ಪು ಮಾಡಿದ್ರೆ ಇದೇ ಕ್ಷೇತ್ರದಲ್ಲಿ ರಕ್ತ ಕಾರಿ ಸಾಯ್ಲಿ, ನಾನು ಆ ಮಾರಮ್ಮನ ಮೇಲೆ ಆಣೆ ಮಾಡಿ ಹೇಳ್ತೇನೆ, ನಾನು ತಪ್ಪು ಮಾಡಿಲ್ಲ, ತಪ್ಪು ಮಾಡಿದ್ರೆ ರಕ್ತ ಕಾರಿ ಸಾಯ್ತೇನೆ ಎಂದಿದ್ದಾರೆ. ಗುತ್ತಿಗೆದಾರನ ಹೆಣ್ಣು ಮಗಳ ಬಗ್ಗೆ ನಾನು ಕೀಳಾಗಿ ಮಾತನಾಡಿಲ್ಲ, ಒಕ್ಕಲಿಗ ಸಮಾಜದ ಬಗ್ಗೆ ಕೆಟ್ಟದಾಗಿ ಮಾತನಾಡಿಲ್ಲ, ಕಾಲಭೈರವನ ಮೇಲೆ ಆಣೆ ಮಾಡಿ ಹೇಳ್ತೇನೆ, ನಾನು ತಪ್ಪು ಮಾಡಿಲ್ಲ, ನಾನು ತಪ್ಪು ಮಾಡಿದ್ರೆ ರಕ್ತ ಕಾರಿ ಸಾಯ್ಲಿ ಎಂದ ಮುನಿರತ್ನ. ಅತ್ಯಾಚಾರ ಆರೋಪದ ಮೇಲೆ ಜೈಲು ಸೇರಿದ್ದ ಶಾಸಕ ಮುನಿರತ್ನ ಈಗ ಜೈಲಿಂದ ಹೊರ ಬಂದ ಮೇಲೆ ಮೊದಲ ಬಾರಿಗೆ ರಿಯಾಕ್ಷನ್ ಕೊಟ್ಟಿದ್ದಾರೆ. ಸತ್ಯ ಹೊಸದಾಟಕ್ಕೆ ಮುಂಚೆ ಸುಳ್ಳು ಊರೆಲ್ಲ ಸುತ್ಕೊಂಡ್ಬಂದಿರೋದು, ಅದೇ ಆಗಿರೋದು. ಸತ್ಯ ಮಲಗಿರ್ಬೋದು, ಆದ್ರೆ ಸಾಯಲ್ಲ. ಆ ಮಾರಮ್ಮನ ಮೇಲೆ ಆಣೆ ಮಾಡಿ ಸುಳ್ಳಿಗೆ ಮಾರಮ್ಮನ ಮೇಲೆ ಆಣೆ ಮಾಡಿ ನಾನು ತಪ್ಪು ಮಾಡಿದ್ದೆ, ಇದೇ ಕ್ಷೇತ್ರದಲ್ಲಿ ರಕ್ತಕಾರಿ ಸಾಯ್ಬೇಕ. ಧರ್ಮಸ್ಥಳ ತಿರುಪತಿ ಅನ್ನೋದಕ್ಕಿಂತ ಆದಿ ಚುಂಚನಗಿರಿ ಕಾಲಭೈರವೇಶ್ವರ ಮೇಲೆ ಆಣೆ ಮಾಡಿ ಹೇಳ್ತೇನೆ, ನಾನು ಅತ್ಯಾಚಾರ ಆಗಲಿ, ಆ ಗುತ್ತಿಗೆದಾರನ ಹೆಣ್ಣು ಮಗಳಾಗಲಿ, ಆ ಕುಟುಂಬದ ಬಗ್ಗೆ ಮಾತಾಡಿದ್ರೆ ಇವತ್ತಿಲ್ಲೇ ಹೇಳ್ತಾ ಇದ್ದೀನಿ, ನಾನು ರಕ್ತಕಾರ ಸಾಯ್ತೇನೆ ಅಂತ ನಾನು ಹಾಕ್ಕೊಡ್ತೀನಿ. ಇಷ್ಟಕ್ಕಿಂತ ಹೆಚ್ಚು ಮಾತನಾಡೋಕೆ ಇನ್ನೇನು ಉಳಿದಿಲ್ಲ. ರಕ್ತಕಾರ ಸಾಯ್ಬೇಕು, ನಾನು ತಪ್ಪು ಮಾಡಿದ್ದೆ, ಹಂಗೆ ಸಾಯ್ಬಾರ್ದು. ಯಾಕೆ ಹೇಳ್ತೀನಿ ಮಾತನಾಡಿದ್ರೆ, ಸುಳ್ಳು ಕಂಪ್ಲೇಂಟ್ಗಳು ಕೊಡಬಾರ್ದು. ಇವರು ಸ್ವಾರ್ಥಕ್ಕೆ ಯಾವ ಮಟ್ಟಕ್ಕೆ ಹೋಗ್ತಾ ಇದ್ದಾರೆ ಅಂದ್ರೆ ಅಷ್ಟು ಮಟ್ಟಕ್ಕೆ ಹೋಗ್ತಾ ಇದ್ದಾರೆ. ಆ ಗುತ್ತಿಗೆದಾರರ ಬೈಯಲ್ಲಿ ಅವ್ರ ಮಗಳನ್ನ ಕೇಳಿದೆ, ಹೆಂಡತಿನ ಕೇಳಿದೆ ಅಂತ ಪಾಪದ ಕೆಲಸ ಮಾಡೋಂತವನಲ್ಲ. ನನ್ನ ಬಾಯಿನಲ್ಲಿ ಅಂತ ಪಾಪದ ಮಾತು ಬರಲ್ಲ. ನನ್ಗೇನಕ್ಕೆ ಬೇಕು ಅವನ ಹೆಂಡತಿ ಮಗಳ ಬಗ್ಗೆ ನಾನು ಮಾತನಾಡೋದು? ಒಕ್ಕಲಿಗ ಸಮಾಜದ ಬಗ್ಗೆ ಮಾತನಾಡ್ತೀನಿ. ಯಾರೋ ನನ್ನ ಮೇಲೆ ದೂರ ಕೊಡ್ತೀನಿ, ನಮ್ಮಲ್ಲಿ ಯಾವತ್ತನ್ನ ನಡ್ಕೊಂಡಿದ್ದೇನೆ ತಾಯಿ. ಯಾರು ಬಂದ್ರು ನನ್ನ ಹತ್ರ ಏನಮ್ಮ ಏನ್ ತಾಯಿ ಇಷ್ಟು ಎರಡು ಪದ ಬಿಟ್ಟು ಬೇರೆ ಉಪಯೋಗಿಸಿಲ್ಲ. ನೀವು ಕೊಟ್ಟಿರೋ ಭಿಕ್ಷೆ ಶಾಸಕನ ನಾನು ಅವ್ರಿಗೆ ಬಿಟ್ಕೊಡೋ ಅಂತ ಮೂರ್ಖತನದ ಕೆಲಸ ನಾನು ಮಾಡೋದು. ಸ್ವಾರ್ಥಕ್ಕೆ, ಲಾಭಕ್ಕೆ, ಅಧಿಕಾರದ ಆ ದಾಹಕ್ಕೆ ಎಷ್ಟು ತೊಂದರೆ ಮಾಡಬೇಕ ಮಾಡಿ. ಒಂದು 4 ಸ್ಕೂಲ್ ಕಟ್ಟಿ, ಒಂದು ವಿದ್ಯಾಭ್ಯಾಸಕ್ಕೆ ಅವಕಾಶ ಮಾಡಿಕೊಡಿ. ಇಂಥದ್ದು ಬಿಟ್ಬಿಟ್ಟು ಮುನಿರತ್ನನಿಗೆ ಚಪ್ಪಲಿ ಯಾರು ಹಾಕ್ರಿ, ಮುನಿರತ್ನನಿಗೆ ಕೋಳಿ ಮೊಟ್ಟೆ ಹೊಡಿರಿ, ಮುನಿರತ್ನನಿಗೆ ಓಡಿಸ್ರಿ, ಮುನಿರತ್ನನ ಮೇಲೆ ಅತ್ಯಾಚಾರ ಕೇಸ್ ಹಾಕ್ರಿ. ಅರೆ ನನ್ನನ್ನು ಕಳಿಸ್ಬಿಟ್ಟು ನೀವು ಏನಪ್ಪಾ ಬಾಳ್ತೀರಿ? ಇಲ್ಲಿ MLA ಬೇಕಷ್ಟೇ ತಾನೆ. ನೇರವಾಗಿ ಬಂದು ನನ್ನ ಎದುರುಗಡೆ ನಿಂತ್ಕೊಂಡು ನಾನು MLA ಆಗಬೇಕು, ನೀನ್ ರಾಜೀನಾಮೆ ಕೊಡು, ಕೊಟ್ಟು ಬಿಡೋಣ, ಕೊಡೋಣ. ಈ ರೀತಿ ಇಷ್ಟೊಂದು ಸ್ವಾರ್ಥ, ಒಂದು ಹೆಣ್ಣು ಮಗಳು ಇನ್ನೊಬ್ರು ಹೆಣ್ಣು ಮಗಳ ಬಗ್ಗೆ ಆ ರೀತಿ ಎಲ್ಲ ಸುಳ್ಳು ಕಂಪ್ಲೇಂಟ್ ಕೊಡ್ಸಕ್ ಹೋಗಬಾರ್ದು. ನೀವು ರಾಜಕೀಯದ ಸ್ವಾರ್ಥಕ್ಕೆ ಆ ಕುಟುಂಬನ ಬೈಲಿಕ್ಕೆ ತರ್ತಾ ಇದ್ದೀವಿ. ಆ ಹೆಣ್ಣು ಮಗಳ ಕೈಯಲ್ಲಿ ದೂರು ಕೊಡಿಸ್ತೀವಿ. ನಾಳೆ ಆ ಮಕ್ಕಳು ಬೆಳೆದು ಏನಮ್ಮ ನೀನು, ಆ ಮನೆಗೆ ಒಂದು ಸೊಸೆ ಬರ್ತಾರೆ. ಭವಿಷ್ಯ ಏನು? ನಿಮ್ಮ ಸ್ವಾರ್ಥಕ್ಕೆ, ನಿಮ್ಮ ಅಧಿಕಾರಕ್ಕೆ, ನಿಮ್ಮ ಅಧಿಕಾರದ ದಾಹಕ್ಕೆ ನೀವು MLA ಬೇಕು ಅನ್ನೋ ಹುಚ್ಚಿಗೆ ಯಾಕೆ ಇನ್ನೊಬ್ಬರ ಮನೆ ಹಾಳು ಮಾಡ್ತೀವಿ? ಮುನಿರತ್ನಕ್ಕಿಂತ ನಾವು ಚೆನ್ನಾಗಿ ಕೆಲಸ ಮಾಡ್ತೀವಿ ಅಂತ ಹೇಳಿ, ಮುನಿರತ್ನಕ್ಕಿಂತ ಸೇವೆ ಮಾಡ್ತೀವಿ ಅಂತ ಹೇಳಿ, ತೊಂದರೆ ಇಲ್ಲ ಮಾಡಿ. ಅದು ಬಿಟ್ಟುಬಿಟ್ಟು ಸುಳ್ಳುಗಳು ಯಾಕೆ ಹೇಳಬೇಕು? ಒಂದು ವ್ಯಕ್ತಿನ ಕೆಟ್ಟವನ್ನ ಮಾಡಿ
ಒಳ್ಳೆಯವರಾಗ್ತೀವಿ ಅಂತ ಹೊರಡ್ತಾರಲ್ಲ, ಅದನ್ನ ಭಗವಂತನೂ ಕ್ಷಮಿಸಲ್ಲ. ತಪ್ಪದು. ನಮ್ಮ ಮೇಲೆ ಕೆಸರೆಚ್ಚಿದ್ರೆ ಮುಂದೆ ಇನ್ನೊಂದಿನ ನಿಮಗೆ ಕೆಸರೆಚ್ತಾರೆ. ದೊಡ್ಡವರು ಒಂದು ಮಾತಾಡ್ತಾರೆ, ಬಡವನ ಮನೆಗೆ ಬಲಗಾರ ಹೋಗ್ತಾನೆ, ಬಲಗಾರನ ಮನೆಗೆ ಭಗವಂತ ಹೋಗ್ತಾನೆ. ಇದಾಗೆ ಆಗತ್ತೆ. ಜೀವನ ಭಗವಂತ ಕೊಟ್ಟಿರೋದು. ಅವನ್ ಏನ್ ಹಣೆಯಲ್ಲಿ ಬರ್ದಿರ್ತಾನೋ ನಾವು ಅದರ ಪ್ರಕಾರ ನಡ್ಕೊಂಡ್ಲೇಬೇಕು. ಇದನ್ನ ನಾವು ಬರ್ಕೊಳ್ಳೋದಲ್ಲ. ಏನಾಗತ್ತೋ ಆ ಭಗವಂತನೇ ಎಲ್ಲ ನೋಡ್ಕೊಳ್ತಾನೆ. ನಮಗೆ ಯಾರು ಬೇಕಾದ್ರೂ ಕೆಟ್ಟದ್ದು ಬಯಸ್ಲಿ, ನಾವ್ ಇನ್ನೊಬ್ರು ಕೆಟ್ಟದ್ದು ಬಯಸೋದ್ ಬೇಡ. ನಾವ್ ಯಾರಿಗೂ ಕೆಟ್ಟದ್ದು ಬಯಸೋದ್ ಬೇಡ. ನಮಗೆ ಕೆಟ್ಟದ್ದು ಬಯಸಿ ಅವ್ರಿಗೆ ಆನಂದ ಪಡಂಗಿದ್ರೆ ಆನಂದ ಪಡ್ಲಿ, ನಮಗ್ ಕೆಟ್ಟದ್ದು ಬಯಸಿದ್ರೆ ಅವ್ರು ತೃಪ್ತಿ ಆಗಂಗಿದ್ರೆ ತೃಪ್ತಿ ಪಡ್ಲಿ, ನಮಗ್ ಕೆಟ್ಟದ್ದು ಬಯಸಿ ಗಲಾಟೆ ಮಾಡಂಗಿದ್ರೆ ಗಲಾಟೆ ಮಾಡ್ಲಿ, ಏನು ಬೇಕಾದ್ರೂ ಮಾಡ್ಲಿ. ನಮಗಿರೋದು ಒಂದೇ, ನಿಮ್ಮ ಭಿಕ್ಷೆ ತಗೊಂಡಿದ್ದೀನಿ, ಶಾಸಕನಾಗಿದ್ದೀನಿ, ನಿಮ್ಮ ಋಣ ತೀರ್ಸೋ ಕೆಲಸ ನಾನು ಮಾಡ್ತೀನಿ. ನಿಮ್ಮೆಲ್ಲರಿಗೂ ಒಳ್ಳೇದಾಗಲಿ. ಭೇಟಿ ಮಾಡ್ತೀನಿ ಮತ್ತೊಮ್ಮೆ. ಎಲ್ಲ ನನ್ನ ಮತದಾರ ದೇವರುಗಳೇ, ನಿಮ್ಮೆಲ್ಲರಿಗೂ ಸಹ ನನ್ನ ಧನ್ಯವಾದಗಳು.